ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇವತ್ತಿನ ವಿಡಿಯೋನು ಕಾರ್ನಾಗಿಂದ ಸ್ಟಾರ್ಟ್ ಮಾಡೇನಿ ನೋಡ್ರಿ. ಆ್ಯಕ್ಚುಲಿ ಇವತ್ತು ವೀಕೆಂಡ್ ಸ್ಯಾಟರ್ಡೇ ಐತಿ, ಹಾಗಾಗಿ ನಮ್ದೇನು ಪ್ಲ್ಯಾನ್ ಇರಲಿಲ್ಲ. ಬಟ್ ಸಡನ್ ಆಗಿ ಎಲ್ಲರೂ ಹೋಗೋಣ ಅನ್ನಿಸ್ತು. ಹಾಗಾಗಿ ಎಲ್ಲಿ ಪ್ಲ್ಯಾನ್ ಮಾಡಿದ್ವಿ ಅಂತಂದ್ರೆ ನಾವು ಭೋಗಿ ನಂದೇಶ್ವರ ಟೆಂಪಲ್ ಅಂತ ಐತಿ, ಅದು ಚಿಕ್ಕಬಳ್ಳಾಪುರ ಕಡೆ ಐತಿ. ನಮ್ಮ ಮನೆಯಿಂದ 51 ಕಿಲೋಮೀಟರ್ಸ್. ಸೊ ಹೋಗಿ ಬರ್ಬೋದಲ್ಲ ಅಂತ ಹೇಳಿ ಅಲ್ಲಿ ಪ್ಲಾನ್ ಮಾಡೇವಿ. ಆಮೇಲೆ ರೋಡೂ ಚಲೋ ಐತಿ, ಏನು ಕಿರಿಕಿರಿ ಇಲ್ಲ, ಹಾಗಾಗಿ ಈಸಿಲಿ ಹೋಗಿ ಬರ್ಬೋದು. ಅಲ್ಲಿಂದ 15 ಕಿಲೋಮೀಟರ್ಸ್ನಾಗ ಅಷ್ಟ ಚಿಕ್ಕಬಳ್ಳಾಪುರ ಐತಿ, ಆದಿಯೋಗಿ ಸ್ಟ್ಯಾಚ್ಯೂ. ಸೊ ಅಲ್ಲಿಯೂ ಆದ್ರೆ ನಾವು ಹೋಗಿ ಬರ್ತೇವಿ. ಈಗ ಮಧ್ಯಾಹ್ನ ಟೈಮ್ ಆ್ಯಕ್ಚುಲಿ 3 ಆಗೈತಿ, ಹೋಗಿ ಮುಟ್ಟೋದು 4:15 ಅಂತ ಐತಿ. ಸೊ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬರ್ಬೇಕೀಗ. ಟೆಂಪಲ್ ಎಲ್ಲ ಹಂಗಾಗಿ ಟ್ರೆಡಿಷ್ನಲ್. ಇಲ್ಲಿ ಅವ್ರು ಡ್ರೈವಿಂಗ್ ಮಾಡತ್ತಾರ. ಇವ್ರಿಗಂತೂ 50 ಕಿಲೋಮೀಟರ್ ಏನು 100 ಏನು 200 ಏನು ಅವ್ರು ಡ್ರೈವಿಂಗ್ ಮಾಡಕ್ಕೆ ಸೇರ್ತೈತಿ. ಹಂಗಾಗಿ ಹೊಂಟೇವ್ ನೋಡ್ರಿ. ನಮ್ಮ ಜರ್ನಿ ಚಾಲೂ ಆಗೈತೆ ನೋಡ್ರಿ. ರೋಡ್ಸ್ ಏನೋ ಚಲೋ ಇದ್ದು, ಆಮೇಲೆ ರೋಡ್ ಆಜು ಬಾಜು ಎಲ್ಲ ಮಸ್ತ್ ಮಾವಿನಕಾಯಿ ಗಿಡಗಳು, ಆಮೇಲೆ ದ್ರಾಕ್ಷಿ ಗಿಡಗಳನ್ನು ಬೆಳೆಸಾರ ನೋಡ್ಬೋದು ನೀವು ಇದ್ರಾಗ. ನಾವು ಮದ್ವೆಯಾದ ಸ್ಟಾರ್ಟಿಂಗ್ ನಂದಿ ಬೆಟ್ಟಕ್ಕೆ ಹೋಗಿದ್ವಿ, ಬಟ್ ಅವಾಗ ರೋಡ್ಸ್ ಇನ್ನೂ ಮಾಡಾಕತ್ತಿದ್ರು. ರೋಡ್ ಇನ್ನೂ ಫುಲ್ ಆಗಿದ್ದಿಲ್ಲ. ಬಟ್ ಈಗ ನೋಡ್ಬೋದು ನೀವು ದೊಡ್ಡ ದೊಡ್ಡ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಅದಾವ. ಇದು ಏರ್ಪೋರ್ಟ್ ನಿಯರ್ ಐತಲ್ಲ, ಮೇ ಬಿ ಏರ್ಪೋರ್ಟಿಗೆ ರಿಲೇಟೆಡ್ ಇರಬೇಕು ಇವು. ಇಲ್ಲಿ ನೋಡ್ಬೋದು ನೀವು ವಿಮಾನನೂ ಹೊಂಟೈತಿ. ನನಗಂತ್ರ ನೋಡ್ರಿ ವಿಮಾನ ನೋಡಿದ್ಕೊಳ್ಳೋದೇನೋ ಖುಷಿ. ಯಾವಾಗೊಮ್ಮೆ ವಿಮಾನನಾಗ ಹೋಗಿ ಅನ್ನೋ ಹೊರಗು ಬಂದುಬಿಡ್ತೈತಿ. ನಾವು ಏನು ಮನ್ಯಾಗ ಊಟ ಮಾಡಿದ್ದಿಲ್ಲ, ಯಾಕಂದ್ರೆ ಫ್ರೂಟ್ಸ್ ಅದು ಭಾಳ ಇದ್ದು, ಹಾಗಾಗಿ ಹಣ್ಣದು ತಿಂದು ಹೋಗಿದ್ವಿ. ಹಾಗಾಗಿ ಸ್ವಲ್ಪ ಲೈಟಾಗಿ ಏನಾರ ಮಾಡೋನು ಅಂತೇಳಿ ನಂದಿ ಉಪಚಾರ ಅಂತ ಐತಿ, ಅಲ್ಲೇ ನಾವು ಏನಾರು ಲೈಟಾಗಿ ತಿನ್ಬೇಕಂತೇಳಿ ನಿಂತೀವಿ. ಇಲ್ಲಿ ನೋಡ್ಬೋದು ನೀವು ಗೋದೇಸಿ ಅಂಥೇಳಿ ಸ್ನ್ಯಾಕ್ಸ್ ಮಾರಾಕತ್ತಿದ್ರು. ನಮಗೂ ಚಲೋ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಸ್ನ್ಯಾಕ್ಸ್ನು ತೊಗೊಂಡ್ವಿ. ಅದಾದ್ಮೇಲೆ ನಾವು ಆ್ಯಸ್ ಯೂಶ್ವಲ್ ನನ್ನ ಹಸ್ಬೆಂಡ್ ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ರು. ಅದಾದ್ಮೇಲೆ ನಾನು ದೋಸೆ ಆರ್ಡ್ರ್ ಮಾಡಿದ್ನಿ. ಅದನ್ನ ಟೇಸ್ಟ್ ಮಾಡೇ ನೋಡಾಕತ್ತಾರ ಇಲ್ಲೇ. ಅಲ್ಲಿ ಭಾಳ ರಶ್ ಇತ್ತು, ಹಾಗಾಗಿ ನಾನು ಮಾತಾಡಲಿಲ್ಲ. ಆಮೇಲೆ ಮೈಕ್ನು ನಾನು ಮರೆತು ಹೋಗಿದ್ದೆ. ಸೊ ಇಲ್ಲೇ ವಾಯ್ಸ್ ಓವರ್ ಕೊಡಾಕತ್ತೆ ನೋಡ್ರಿ. ಟೇಸ್ಟಿ ಇತ್ತು, ಲೈಟಾಗಿನ ಸ್ವಲ್ಪ ತಿಂದ್ವಿ. ಅದಾದ್ಮೇಲೆ ಇಲ್ಲಿ ಹೊರಗೆ ನೋಡ್ಬೋದು ನೀವು, ಇಲ್ಲೇ ಗೋದೇಸಿ ಅವ್ರ ಐಟಮ್ಸ್ ಮಾರಾಕಿಟ್ಟಿದ್ರೆ ಅವು ಆಯಿಲ್ ಫ್ರೈಡ್ ಅಲ್ಲ, ಏರ್ ಫ್ರೈಡ್. ಸೊ ಚಲೋ ಇದು. ಅದಾದ್ಮೇಲೆ ನಾವು ಪಾನು ತಿಂದ್ವಿ. ನನಗಂತೂ ಪಾನ್ ಭಾಳ ಸೇರ್ತೈತಿ. ನಿಮಗೂ ಪಾನ್ ಸೇರ್ತೈತನ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವು ನೋಡ್ರಿ ಈಗ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡ್ಕೊಂಡೇನು ಬಂದಿದ್ದಿಲ್ಲ ನಾವು, ಯಾಕಂದ್ರೆ ಅದು ನಮ್ದು ನಾಷ್ಟ ಲೇಟ್ ಆಗಿತ್ತು. ಹಾಗಾಗಿ ಮತ್ತು ಮಾವಿನಣ್ಣು ಇದ್ದು, ಮಾವಿನಣ್ಣದು ತಿಂದ್ಕೊಂಡು ಬಂದ್ವಿ. ಈಗ ಸ್ವಲ್ಪ ಲೈಟಾಗಿ ಏನಂತ ತಿನ್ನೋಣ ಅಂತ ಹೇಳಿ ಇಲ್ಲಿ ಹೋಟೆಲ್ ಕಡೆ ನಿಂತಿದ್ವಿ ನಾವು. ಎಲ್ಲೈತಿದ್ದು ಆ್ಯಕ್ಚುಲಿ ಏರ್ಪೋರ್ಟಿಂದ ನಂದಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಕರೆಕ್ಟ್ ಲೆಫ್ಟಿಗೆ ಹೋಟೆಲ್ನು ಚಲೋ ಐತಿ. ನಂದಿ ಏನೋ ಐತದಲ್ಲ ಹೆಸರು ಅದಲ್ಲ, ಹಾಂ ನಂದಿ ವಿಹಾರ್ ಅಂತ ಐತಿ ನೋಡ್ರಿ. ಸೊ ಚಲೋ ಐತಿ ಹೋಟೆಲ್, ಬಟ್ ಸ್ವಲ್ಪ ಕಾಸ್ಟ್ಲಿ ಐತಿ. ಚಲೋ ಐತಿ ಟೇಸ್ಟ್ ಎಲ್ಲ. ನಾವು ಈಗ ಅಲ್ಲಿ ಇದನ್ನು ಮಾಡ್ಕೊಂಡು ಸ್ವಲ್ಪ ಶಾಪಿಂಗ್ನು ಮಾಡ್ಕೊಂಡು ಬಂದ್ವಿ. ಅಲ್ಲಿ ಹಿಂದೆ ಇಟ್ಟೇವೆ ನೋಡ್ರಿ, ನೋಡ್ಬೋದು ನೀವು. ಗೋದೇಸಿ ಅಂತ ಹೇಳಿ ಬಾಕರವಾಡಿ ಮತ್ತು ಶೇಂಗಾ ಇದ್ದು, ಸೊ ಅದನ್ನು ತೊಗೊಂಡು ಬಂದ್ವಿ. ಆಮೇಲೆ ದೇಸಿ ಪಾಪ್ಸದ್ದು ಚಿಗಳಿ ತೊಗೊಂಬಂದ್ವಿ. ಈಗ ಗುಡಿ ಸಮೀಪ ಐತಿ, ಇನ್ನೇನು ಹೋಗಿ ಮುಟ್ತೇವೆ ನೋಡ್ರಿ ಈಗ. ಆಹಾ ಏನು ಚಂದ ಐತಲ್ರಿ ರೋಡ್. ನೋಡ್ಬೋದು ನೀವು, ಆಜು ಬಾಜು ಗಿಡ, ಹೂವಿನ ಗಿಡ ಐತಿ, ದೊಡ್ಡ ದೊಡ್ಡ ಮರ ಅದಾವ. ಸೊ ಮಸ್ತ್ ಅನ್ಸಾಕತ್ತಿತ್ತು ನನಗಂತೂ ಈ ರೋಡ್ ಟ್ರಿಪ್. ಗುಡಿ ಇನ್ನೇನು ಸಮೀಪ ಇತ್ತು. ಸೊ ನೋಡ್ಬೋದು ನೀವು, ಇಲ್ಲೇನು ನೋಡಾಕತ್ತಿರಲ್ಲ ಅದು ನಾ ಬೆಟ್ಟದ್ದೇನು ವಿಡಿಯೋ ಮಾಡೇನಿ, ಅದು ನಂದಿ ಬೆಟ್ಟ ನೋಡ್ರಿ. ನೀವೇನಾರ ನಂದಿ ಬೆಟ್ಟಕ್ಕೆ ಹೋಗಿರೇನ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವು ಈಗ ಸಮೀಪರಾಗ ಏನು ಹೋಗಿಲ್ಲ, 3 ವರ್ಷದ ಹಿಂದೆ ಒಮ್ಮೆ ಹೋಗಿದ್ವಿ ಬೈಕ್ ಮೇಲೆ, ಚಲೋ ಅನ್ನಿಸ್ತು. ಸೊ ನೀವು ಹೋಗಿಲ್ಲ ಅಂದ್ರೆ ಒಮ್ಮೆ ಹೋಗಿ ಬರ್ರಿ. ಈಗ ನಾವು ಟೆಂಪಲ್ನ ರೀಚ್ ಆದ್ವಿ ನೋಡ್ರಿ. ನಾವು ಯಾವ ಗುಡಿಗೆ ಬಂದೇವಪ್ಪ ಅಂತಂದ್ರೆ ಭೋಗನಂದೀಶ್ವರ ಗುಡಿ ನೋಡ್ರಿ. ಇದೆಲ್ಲ ಐತಪ್ಪ ಅಂತಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟ ಬುಡದಲ್ಲಿರುವ ನಂದಿ ಎಂಬ ಗ್ರಾಮದಲ್ಲೈತಿ. ಆ ಗುಡಿ ನೀವು ಭೋಗನಂದೀಶ್ವರ, ಇದು ಕರ್ನಾಟಕದ ಅತ್ಯಂತ ಹಳೆಯ ದೇಗುಲ ಅಂತ ಹೇಳ್ತಾರೆ ನೋಡ್ರಿ. ಫಸ್ಟ್ ಇಲ್ಲಿ ಬರೋದನ್ನ ವೀರಭದ್ರ ಸ್ವಾಮಿ ಗುಡಿ. ಸೊ ನೋಡ್ಕೊಂಬರೋ ಬರ್ರಿ. ಅಲ್ಲೇನು ಬೆಟ್ಟ ನೋಡಾಕತ್ತಿರಲ್ಲ, ಅದು ನಂದಿ ಬೆಟ್ಟ ನೋಡ್ರಿ. ಈಗೇನು ನೀವು ದೇವಾಲಯ ನೋಡಾತಿರಲ್ಲ, ಇದು 2 ದೊಡ್ಡ ದೇಗುಲಗಳನ್ನ ಹೊಂದೈತಿ. ಯಾವುದಪ್ಪ ಅಂತಂದ್ರೆ ದಕ್ಷಿಣಕ್ಕೆ ತಲಕಾಡಿನ ಗಂಗೂರು ನಿರ್ಮಿಸಿದ ಅರುಣಾಚಲೇಶ್ವರ ದೇಗುಲ ಮತ್ತು ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗನಂದೀಶ್ವರ. ಇವೆರಡು ಗುಡಿಗಳದಾವಿಲ್ಲೇ. ಇನ್ನೊಂದೇನಪ್ಪ ಅಂತಂದ್ರೆ ಮಧ್ಯದಲ್ಲಿ ಉಮಾಮಹೇಶ್ವರ ದೇಗುಲವೆಂದು ಕರೆಯಲ್ಪಡುವ ಒಂದು ಕಲ್ಯಾಣ ಮಂಟಪವೂ ಇದೆ. ಅದರಲ್ಲಿ ಕಪ್ಪು ಕಲ್ಲಿನ ಅಲಂಕೃತವಾದ ಕಂಬ ದೇವರುಗಳಾದ ಶಿವ ಮತ್ತು ಆತನ ಪತ್ನಿ ಪಾರ್ವತಿ, ಸೃಷ್ಟಿಕರ್ತ ಬ್ರಹ್ಮ ಮತ್ತು ಸರಸ್ವತಿ, ರಕ್ಷಕ ವಿಷ್ಣು ಮತ್ತು
ಅವನ ಪತ್ನಿ ಲಕ್ಷ್ಮಿ, ಅಗ್ನಿದೇವತೆ ಮತ್ತು ಅವನ ಪತ್ನಿ ಸ್ವಹಾದೇವಿ ಮತ್ತು ಅಲಂಕಾರಿಕ ಬಳ್ಳಿಗಳು ಮತ್ತು ಪಕ್ಷಿಗಳು ಇವೆ. ಹಳೇ ಕಾಲದ ಗುಡಿ ಎಲ್ಲ ಒಳಗೆ ಭಾಳ ತಂಪಿತ್ತು. ಆಮೇಲೆ ಇಲ್ಲೇ ಮಂಗ್ಯಾಗಳು ಭಾಳ ಇದ್ದು ನೋಡ್ರಿ. ಗುಡಿ ಒಳಗಿಂದ ಅಕ್ಕಿದ ಸಣ್ಣದೊಂದು ಪಾಕಿಟ್ ಇಟ್ಟಿದ್ರು ಅವ್ರು, ಅದನ್ನು ಹರ್ಕೊಂಬಂದು ಹೆಂಗೆ ತಿನ್ಕೊಂತ ಕುಂತೈತಿ. ಇಲ್ಲೇ ಭಾಳ ಮಂಗ್ಯಾಗಳಿದ್ದು, ಕೈಯಾಗಿನ್ನು ಬಾಳೆ ಹಂಚಗೊಳ್ದು, ಆಮೇಲೆ ಏನರ ಹಿಂಗೆ ಕೈಯಾಗ ತಿನ್ನಿಸೋದು ಹಿಡ್ಕೊಂಡ್ರೆ ಅದನ್ನದು ಚಕ್ಕೊಳಕತ್ತಿದ್ದು ನೋಡ್ರಿ. ಸೊ ಅಲ್ಲಿ ಮಂಗ್ಯಾದ ಒಂದು ಕಿರಿಕಿರಿ ಭಾಳ. ಎಲ್ಲಿ ಹೋದ್ರು ಇವು ಮಂಗ್ಯಾಗಳು ಕಾಡ್ತಾವ ನೋಡ್ರಿ, ಇವು ಭಾಳ ಕಾಡ್ತಾವ ಇವು. ನಾವೀಗ ಭೋಗಿ ನಂದೇಶ್ವರ ಟೆಂಪಲ್ ನೋಡ್ಕೊಂಡು ಹೊರಗೆ ಬಂದ್ವಿ ನೋಡ್ರಿ. ಗುಡಿ ಮಾತ್ರ ಮಸ್ತ್ ಐತಿ. ನೀವು ನೋಡಿದ್ರಲ್ಲ ಗುಡಿ ಹೆಂಗೈತೆ ಅಂತ ಹೇಳಿ ಭಾಳ ಚಂದ ಐತಿ. ಆಮೇಲೆ ಗುಡಿ ಕಡೆ ಸುತ್ತಮುತ್ತ ಇಲ್ಲೇ ಶಾಪಿಂಗ್ ಮಾಡಕ್ಕೂ ಅದಾವ, ಆಮೇಲೆ ನಾಷ್ಟ ಹಾಕೋದು ಎಲ್ಲ ಹೋಟೆಲ್ಸ್ ಅದಾವ. ಪಾರ್ಕಿಂಗ್ ಏರಿಯಾನು ದೊಡ್ಡದೈತಿ. ಆಮೇಲೆ ನೀವು ಊಟ ಕಟ್ಕೊಂಡ್ ಬರೋರು ಇದ್ರೆ ಅಂದ್ರೆ ದೊಡ್ಡ ಗಾರ್ಡನ್ ಗತಿನೂ ಐತಿ. ಪುಷ್ಕರ್ನಿ ಅಷ್ಟ ಬಂದಿತ್ತು, ಯಾಕಂದ್ರೆ ಅದೇನೋ ರಿಪೇರಿ ಇತ್ತಂತ. ಬಿಟ್ರೆ ಮಸ್ತ್ ಐತಿ ಗುಡಿ. ನೀವು ಈ ಕಡೆ ಬಂದ್ರೆ ಅಂದ್ರೆ ಒಮ್ಮೆ ನಿಮಗೆ ಮುಂಜಾನೆ ನಂದಿ ಬೆಟ್ಟ ಆಕೈತಿ, ಆಮೇಲೆ ಮಧ್ಯಾಹ್ನ ಗುಡಿ ಆಕೈತಿ. ನೀವು ಇಲ್ಲೇ ಊಟ ಅದು ಮಾಡ್ಕೊಂಡು ಆಮೇಲೆ ಇದು ಆದಿಯೋಗಿ ಸ್ಟ್ಯಾಚ್ಯೂ ನೋಡಕ್ಕೆ ಹೋಗ್ಬೋದು ನೋಡ್ರಿ. ಸೊ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಕ್ಕೆ ಮಸ್ತ್ ಐತಿ ಪ್ಲೇಸ್ ಆ್ಯಕ್ಚುಲಿ. ಭೋಗಿ ನಂದೇಶ್ವರ ಗುಡಿಯಿಂದ ನಾವು ಆದಿಯೋಗಿ ಸ್ಟ್ಯಾಚ್ಯೂ ಕಡೆ ಹೊಂಟೇವಿ. ನೋಡ್ಬೋದು ನೀವು ರೋಡ್ ಎಷ್ಟು ಕೆಟ್ಟೈತೆ ಅಂತ. ಫುಲ್ ರೋಡ್ ಕೆಟ್ಟೈತಿ, ಒಂದು ಸ್ವಲ್ಪ ಸ್ಪೀಡ್ ಹೋಗಾಕನ ಬರಂಗಿಲ್ಲ. ಇದೇನು ಊರು ನೋಡಾಕತ್ತಿರಲ್ಲ, ಇದು ಚಿಕ್ಕಬಳ್ಳಾಪುರ ನೋಡ್ರಿ. ಸೊ ಚಿಕ್ಕಬಳ್ಳಾಪುರ ನೋಡ್ದಂಗೆ ಆತು ಅಂಥೇಳಿ ಅದರದ್ದು ಒಂದು ಸಣ್ಣದು ಗ್ಲಿಮ್ಸ್ ಇಲ್ಲೇ ಹಾಕೇನಂತ. ಸದ್ಗುರು ಸನ್ನಿಧಿ. ಈಗ ನಾವು ಸದ್ಗುರು ಸನ್ನಿಧಿ ಒಳಗೆ ಹೊಂಟೇವ್ ನೋಡ್ರಿ. ಹೋಗ್ಬೇಕಾದ್ರನ ಈ ಗುಡ್ಡ ಹತ್ತಿ ಹೋಗ್ಬೇಕು. ನಾವು ಹೋಗ್ಬೇಕಾದ್ರನ ಇಲ್ಲೊಂದು ಕಲ್ಯಾಣಿ ಊಟ ಪ್ಯೂರ್ ವೆಜ್ ಅಂತ ಐತಿ, ವಿಶ್ವನಾಥ್ ಪಿಳ್ಳೆ ಕಿಚನ್ ಅಂತ ಐತಿ. ಅಲ್ಲಿ ಸನ್ಸೆಟ್ ಆಗಾಕತ್ತಿತ್ತು. ಆಮೇಲೆ ಗುಡ್ಡದಾಗ ಹಿಂಗೆ ಮ್ಯಾಲ ಹೋಗೋದು ಎಷ್ಟು ಚಂದ ಅನ್ಸಾಕತ್ತಿತ್ತಂದ್ರೆ, ತಂಪಾದ ಗಾಳಿ, ಆಜುಬಾಜು ಗಿಡ ಮರ ಗುಡ್ಡ ಮಸ್ತ್ ಅನ್ಸಾಕತ್ತಿತ್ತು. ಇಲ್ಲಿ ನೋಡ್ಬೋದು ನೀವು ಸೈಡ್ ಮಂದಿ ಎಲ್ಲ ಗಾಡಿ ನಿಂದಿರ್ಸಿ ಗುಡ್ಡದ ಮೇಲೆ ಅದು ಹತ್ತಿ ಮಸ್ತ್ ಎಂಜಾಯ್ ಮಾಡತ್ತಿದ್ರು. ಆಮೇಲೆ ಆಜುಬಾಜು ಇಲ್ಲಿ ಸಣ್ಣ ಗೊಂಜಾಳ ಅಂಗಡಿ, ಪಾಪಡೆ ಅಂಗಡಿ, ಚಹಾ ಅಂಗಡಿ ಎಲ್ಲ ಅದಾವ ನೋಡ್ರಿ. ಇನ್ನೇನು ನಾವು ಆದಿಯೋಗಿ ಸ್ಟ್ಯಾಚ್ಯೂ ನಿಯರ್ ಬಂದ್ವಿ ನೋಡ್ರಿ. ಎಷ್ಟು ದೊಡ್ಡದೈತಿ ಸ್ಟ್ಯಾಚ್ಯೂ. ನಾವಿನ್ನ ಸ್ವಲ್ಪ ದೂರ ಇದ್ರೂ ಅಷ್ಟು ದೊಡ್ಡದಾಗಿ ಕಾಣಿಸತೈತಿ. ನಾವು ಪಾರ್ಕಿಂಗ್ ಮಾಡಿ ಒಂದು ಹೋಟೆಲ್ ಹುಡುಕಿದ್ವಿ. ಯಾಕಪ್ಪ ಅಂತಂದ್ರೆ ನನ್ನ ಹೊಟ್ಟೆ ಅಷ್ಟು ಸರಿ ಇದ್ದಿದ್ದಿಲ್ಲ. ಸೊ ವಾಶ್ರೂಮ್ ಬೇಕಾಗಿತ್ತು. ಅವ್ರು ಹಂಗೆ ಯೂಸ್ ಮಾಡಬೇಡ್ರಿ, ಏನಾರ ತೊಗೋರಿ ಅಂತಂದ್ರೆ. ಹಾಗಾಗಿ ಆನೆ ಓದ್ಲೆ ಮತ್ತು ಸೂಪ್ ತೊಗೊಂಡ್ವಿ. ಅಷ್ಟೇ ಸ್ವಲ್ಪ ಕುಡಿದ್ನಿ ಯಾಕಂದ್ರೆ ನನ್ನ ಹೊಟ್ಟೆ ಸರಿ ಇದ್ದಿದ್ದಿಲ್ಲ. ಸೊ ಸೂಪ್ ಗೀಪ್ ಕುಡಿದು ಹೊಂಟ್ವಿ ನೋಡ್ರಿ. ನಾವು ಸ್ವಲ್ಪ ದೂರನ ಪಾರ್ಕಿಂಗ್ ಮಾಡಿ ಹೊಂಟೇವಿ, ಯಾಕಂದ್ರೆ ಇಲ್ಲಿ ಒಮ್ಮೆ ಭಾಳ ಗದ್ದಲ ಬಿಡ್ತೈತಿ. ಆಮೇಲೆ ಗಾಡಿ ತೊಗೊಳೋದು ಪ್ರಾಬ್ಲಮ್ ಆಗ್ಬಿಡ್ತೈತಿ. ಸೊ ನೋಡ್ಕೊಂತ ಹೊಂಟೇವಿ ನೋಡ್ರಿ. ಈಗ ನೋಡ್ಬೋದು ನೀವು ಇಲ್ಲೇ ಎಷ್ಟು ದೊಡ್ಡ ಜಾಗ ಐತಂತ ಹೇಳಿ. ಇಲ್ಲೇ ನೋಡ್ರಿ ಆದಿಯೋಗಿ ಅವ್ರದ್ದು ಸ್ಟ್ಯಾಚ್ಯೂ ಐತಿ, ಅದರ ಮುಂದೆ ಒಂದು ನಂದಿದ ಐತಿ. ಆಮೇಲೆ ಇಲ್ಲಿ ಆಜು ಬಾಜು ಹೋಟೆಲ್ಸ್ ಅದಾವ, ಚಲೋ ಐತಿ. ಒಂದ್ಸತಿ ನೀವು ಇಲ್ಲಿ ವಿಸಿಟ್ ಮಾಡ್ರಿ ಬೆಂಗಳೂರಿಗೆ ಬಂದಂದ್ರೆ. ಸೊ ಮಸ್ತ್ ಐತಿ ಇದು. ಇಲ್ಲಿ ನಿಮಗೆ ಡ್ರೆಸ್ ಕೋಡ್ ಅಂತ ಏನು ಮಾಡಿಲ್ಲ, ಬಟ್ ಆದಷ್ಟು ಟ್ರೆಡಿಷನ್ ಡ್ರೆಸ್ ಒಳಗೆ ಹೋದ್ರೆ ಚಲೋ. ಆಮೇಲೆ ಇಲ್ಲಿ ಎಂಟ್ರಿ ಫೀ ಅದು ಏನಿಲ್ಲ. ಸೊ ಆರಾಮ್ಸೆ ಹೋಗ್ಬೋದು ನೀವು ಎಷ್ಟೇ ಮಂದಿ ಇದ್ರೂ. ಬರೀ ಪಾರ್ಕಿಂಗ್ ಫೀಸ್ ಅಷ್ಟೇ ಐತಿ. ಪಾರ್ಕಿಂಗ್ ಫೀಸ್ ಅದು ಎಷ್ಟು ತೊಗೋತಾರಂದ್ರೆ 50 ರೂಪೀಸ್ ಫಿಕ್ಸ್ಡ್ ಪಾರ್ಕಿಂಗ್ ಫೀ ಐತಿ ನೋಡ್ರಿ. ಇಲ್ಲೇ ದಿನಾಲೂ ಲೈಟ್ ಶೋ ಅಂತ ಇರ್ತೈತಿ. ಆ ಲೈಟ್ ಶೋ ಯಾವಾಗ ಇರ್ತೈತೆ ಅಂದ್ರೆ 7 ಗಂಟೆಗೆ ಸಂಜೆಗೆ ಬರೋಬ್ಬರಿ ಸ್ಟಾರ್ಟ್ ಆಕೈತಿ. ಆಮೇಲೆ ಅದು 14 ನಿಮಿಷದ್ದು ವಿಡಿಯೋ ಆಗಿರ್ತೈತಿ. ಅದು ಪ್ರೊಜೆಕ್ಟರ್ ಮೂಲಕ ಆದಿಯೋಗಿ ಸ್ಟ್ಯಾಚ್ಯೂ ಮೇಲೆ ಬಿಡ್ತಾರ. ಚಲೋ ಅನ್ನಿಸ್ತೈತಿ. ಅದ್ರದ್ದು ಒಂದು ಗ್ಲಿಮ್ಸಸ್ ಹಾಕಿರ್ತೇನೆ, ನೀವೆಲ್ಲರೂ ನೋಡ್ಕೊಂಬರ್ರಿ. ನೀವೇನು ಮಂದಿ ನೋಡಿದ್ರಲ್ಲ ಅಷ್ಟು ದಿನಾಲೂ ಇಲ್ಲಿ ಮಂದಿ ಕೂಡ್ತಾರೆ. ಅದ್ರಾಗ ಸುಟಿ ಇತ್ತಂದ್ರೆ ಇನ್ನೂ ಜಾಸ್ತಿನ ಮಂದಿ ಕೂಡಿರ್ತಾರೆ. ಆಮೇಲೆ ಇನ್ನೊಂದೇನಂತಂದ್ರೆ ಗೂಗಲ್ ಮ್ಯಾಪ್ಸ್ ಒಳಗೆ ನೀವು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೇಕಂತಂದ್ರೆ ಸದ್ಗುರು ಸನ್ನಿಧಿ ಅಂತ ಹಾಕ್ರಿ ಚಿಕ್ಕಬಳ್ಳಾಪುರ. ಸೊ ಎಕ್ಸಾಕ್ಟ್ಲಿ ಲೊಕೇಶನ್ ತೋರಿಸ್ತೈತೆ ನಿಮ್ಗೆ. ಕೊಯಂಬತ್ತೂರ್ ಒಳಗೆ ಏನೈತಲ್ಲ ಹಂಗೆ ಸೇಮ್ ಸ್ಟ್ಯಾಚ್ಯೂ ಇಲ್ಲಿನೂ ಐತೆ ನೋಡ್ರಿ.
Devi Parvati seeing Adiyogi, reveling in ecstatic. ನಿಮಗೆಲ್ಲ ಈ ಲೈಟ್ ಶೋ ನೋಡಿ ಹೆಂಗೆ ಅನ್ನಿಸ್ತಾ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನೀವು ವಿಸಿಟ್ ಮಾಡಿರಣ್ಣ ಇದನ್ನು ಅಂಥೇಳಿ ನನಗೆ ಅದನ್ನು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಾವಿಲ್ಲಿ ಹೋಗಿದ್ದು ಸೆಕೆಂಡ್ ಟೈಮ್ ನೋಡ್ರಿ. ಲಾಸ್ಟ್ ಟೈಮ್ ಹೋದಾಗ ಹಿಂಗೆ ಗುಡ್ಡದ ಮೇಲೆಲ್ಲ ಪ್ರೊಜೆಕ್ಷನ್ ಲೈಟ್ಲಿ ದೇವ್ರದ್ದು ಇಮೇಜಸ್ ಎಲ್ಲ ಬಿಟ್ಟಿದ್ದಿಲ್ಲ. ಚಂದ ಇಮೇಜಸ್ ಬಿಡಾಕತ್ತಿದ್ರು ಗುಡ್ಡದ ಮೇಲೆಲ್ಲ, ನೋಡಕ್ಕೆ ಭಾಳ ಚಂದ ಅನ್ಸಾಕತ್ತಿತ್ತು. ಆಮೇಲೆ ಎಲ್ಲರೂ ವಿಡಿಯೋ ಮಾಡೋದು, ಫೋಟೋಸ್ ಚಲೋ ಅನ್ಸಾಕತ್ತಿತ್ತು ನೋಡ್ರಿ. ನೋಡ್ಬೋದು ನೀವು ಇಲ್ಲಿ ಗುಡ್ಡದ ಮೇಲೆ ಎಷ್ಟು ಚಂದ ವೇವ್ಸ್ ಅದು ಬಿಡಾಕತ್ತಾರ, ಹಂಗೆ ಇಮೇಜ್ ಬಿಟ್ಟಾರ, ಚಲೋ ಐತಿ. ಒಮ್ಮೆ ವಿಸಿಟ್ ಮಾಡೋಕ್ಕೇನು ಅಡ್ಡಿ ಇಲ್ಲ ನೋಡ್ರಿ. ಇದು ಎಸ್ಪೆಷಲಿ ಸೂಟಿ ಟೈಮ್ ಹೋದ್ರಂದ್ರೆ ಒನ್ ಡೇ ನಾ ಈಗೇನು ವಿಡಿಯೋಸ್ ಹಾಕೋದೆಲ್ಲ ಫುಲ್ ಒಂದು ದಿನದ ಟ್ರಿಪ್ ಆಕೈತೆ ನೋಡ್ರಿ. ಮುಂಜಾನೆ ನಂದಿ ಬೆಟ್ಟ, ಆಮೇಲೆ ಭೋಗಿ ನಂದೀಶ್ವರ ಟೆಂಪಲ್, ಅಲ್ಲಿ ನೀವು ಊಟ ಅದು ಮಾಡ್ಕೊಂಡು ಸಂಜೆಗೆ ಇಲ್ಲಿ ಬಂದ್ರೆ ಅಂದ್ರೆ ಫುಲ್ ನಿಮ್ಮ ಟೈಮ್ ಹೆಂಗೆ ಹೋಗೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಇನ್ನೊಂದೇನು ಹೊಸಾದ್ ಚಾಲೂ ಮಾಡ್ಯಾರಂದ್ರೆ ಇಲ್ಲಿ ರಾತ್ರಿ ನೋಡ್ರಿ 9:15 ಕರೆಕ್ಟ್ ಅಂದರೆ ಶಯನ ಆರತಿ ಅಂತ ಹೇಳಿ ಮಾಡ್ತಾರೆ. ಅದನ್ನ ಈಗ ಶಿವರಾತ್ರಿ ಆದಾಗಿಂದ ಚಾಲೂ ಮಾಡ್ಯಾರಂತ. ಶಯನ ಆರತಿ ಅಂದ್ರೆ ಸೇಮ್ ಗಂಗಾ ಆರತಿ ಟೈಪ್, ಅಷ್ಟು ದೊಡ್ಡ ಥರ ಮಾಡಂಗಿಲ್ಲ, ಸ್ವಲ್ಪ ಸಿಂಪಲ್ ಆಗಿನ ಮಾಡ್ತಾರೆ. ಶಯನ ಆರತಿ ಅಂದ್ರೆ ಏನಪ್ಪ ಅಂತಂದ್ರೆ ಅವರು ದೇವ್ರಿಗೆ ಮಲ್ಗಸಾಕಂಥೇಳಿ ಆರತಿ ಮಾಡ್ತಾರಂತ. ಆಮೇಲೆ ಇಲ್ಲೇನು ನೋಡಾಕತ್ತಿರಲ್ಲ, ಇವೆಲ್ಲ ಗೀರ್ ಆಕಳುಗಳು ನೋಡ್ರಿ. ಅವನ್ನೆಲ್ಲ ಎಷ್ಟು ಚಂದ ಮೇಯ್ಸ್ಯಾರ ಅವ್ರು, ಎಷ್ಟು ಚಂದ ಅವನ್ನ ಸಾಕ್ಯಾರ ಇಲ್ಲೇ. ಇವನ್ನೆಲ್ಲ ಇಲ್ಲೇ ಇಟ್ಕೊಂಡಿರ್ತಾರ ಅವ್ರು. ಸೊ ಬಂದವರೆಲ್ಲ ಬೇಕಂದ್ರೆ ಫುಡ್ ಹಾಕ್ಬೋದು ಇವಕ್ಕೆ, ಅಂದ್ರೆ ಮೇವುದು ಹಾಕ್ಬೋದು. ಅದಕ್ಕೆ ಇಷ್ಟು ಅಮೌಂಟ್ ಅಂತ ಹೇಳಿ ಇಟ್ಟಿರ್ತಾರೆ ಅವ್ರು. ಆಮೇಲೆ ಇವು ಎಷ್ಟು ಕರೆನೇ ಶಾಣೆ ಇದ್ದು ಅಂತಂದ್ರೆ ಅವ್ರು ಬರೀ ಹೆಸರು ಕರೆದ್ರೆ ಅವ್ರ ಕಡೆ ಹೊಳ್ಳಿ ನೋಡೋದು, ಅವ್ರನ್ನ ಮಾತಾಡ್ಸ್ದಂಗೆ ಮಾಡೋದು. ಸೇಮ್ ಸಣ್ಣ ಹುಡುಗರು ಹೆಂಗೆ ಇರ್ತಾವೆ ನೋಡ್ರಿ, ಕರೆದ್ಗಳು ಹೆಂಗೆ ಬರ್ತಾರೆ ಹಾಗೆಲ್ಲ ಆಕಳಿಗೂ ಅವ್ರು ಕಲಿಸ್ಕೊಟ್ಟಾರ. ಚಂದಿದ್ದು ಆಕಳುಗಳಿಲ್ಲಿ. ನಾವೇನು ಮಾಡಿದ್ವಿ ಅಂತಂದ್ರೆ ನಮಗೆ ಇನ್ನೂ ರಗಡ್ ಟೈಮ್ ಇತ್ತು ಆರತಿ ಆಗಾಗ, ಯಾಕಂದರೆ ಇದು ಲೈಟ್ ಶೋ ಜಲ್ದಿ ಮುಗಿತೈತಿ. ಆಮೇಲೆ ಏನಂದ್ರೆ ಅವ್ರು ನೀವು ಬೇಕಂದ್ರೆ ವೇಟ್ ಮಾಡಿರಿ, ರಾತ್ರಿ ಶಯನ ಆರತಿ ಇರ್ತೈತೆ ಅಂದ್ರಲ್ಲ, ಹಾಗಾಗಿ ಅಲ್ಲೇ ಅವ್ರನ್ನ ಹೋಟೆಲ್ಸ್ ಅದಾವ. ಒಂದೇ ಬರೀ ಫ್ರೈಡ್ ರೈಸ್ ತೊಗೊಂಡ್ವಿ, ಇಬ್ಬರು ಕೂಡ ತಿಂದ್ವಿ ಅದನ್ನು. ಅವ್ರದ್ದು ಕ್ಯಾಂಟೀನ್ಸು ಚಲೋ ಅದಾವ. ಆಮೇಲೆ ಎಲ್ಲ ನಮ್ಮನೆ ಊಟನೂ ಅವೈಲೇಬಲ್ ಐತಲ್ಲೇ. ನಾವು ಆರತಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ವಾಪಸ್ ಹೊಂಟಿವಿ ನೋಡ್ರಿ. ಸೊ ಬರು ನಿನ್ನ ಮತ್ತೊಮ್ಮೆ ಇಲ್ಲೇ ನಮ್ಮ ಕಸಿನ್ಸ್ ಅದು ಬರೋರು ಅದಾರಲ್ಲ ಹೆಂಗೂ, ಸೊ ಅವ್ರು ಬಂದಾಗ ಮತ್ತು ಹೋಗೋಣಂತ. ಚಲೋ ಅನ್ನಿಸ್ತೈತೆ ನೋಡ್ರಿ. ಒಮ್ಮೆ ಶಾಂತ ಹಿಂಗೆ ದೇವ್ರ ಕಡೆ ಹೋಗಿ ಬರ್ಬೇಕು, ಚಲೋ ಅನ್ನಿಸ್ತೈತಿ. ಅದರಾಗ ಸದ್ಗುರು ಸನ್ನದಿ ಅಂತೂ ಭಾರಿ ಮಸ್ತ್ ಐತಿ. ಅಲ್ಲಿ ಬರೀ ಒಂದು ಫ್ರೈಡ್ ರೈಸ್ ತೊಗೊಂಡಿದ್ವಲ್ಲ, ಹಾಗಾಗಿ ನಾವು ಒಂದು ಹೋಟೆಲಿಗೆ ಬಂದ್ವಿ. ರೋಟಿ ಮತ್ತು ಮಶ್ರೂಮ್ ಕರಿ ಆರ್ಡರ್ ಮಾಡ್ಕೊಂಡು ಊಟ ಮಾಡಾಕತ್ತೀವಿ ನೋಡ್ರಿ. ಅಲ್ಲೇ ಆನ್ ದ ವೇ ಸಾಕಷ್ಟು ದಾಬಾ ಅದಾವ. ಸೊ ನಾವು ಒಂದು ದಾಬಾ ಒಳಗೆ ನಿಂತು ಊಟ ಅದು ಮಾಡಿದ್ವಿ. ಚಲೋ ಇತ್ತು. ರೋಟಿ ಮತ್ತು ಮಶ್ರೂಮ್ ಕರಿ ಚಲೋ ಇತ್ತು. ಬರಾಕತ್ತೇವೆ ನೋಡ್ರಿ ಈಗ ವಾಪಸ್ ಮನೆ ಕಡೆ. ರೋಡ್ಸ್ ಮಸ್ತ್ ಅದಾವಲ್ಲ, ಹಾಗಾಗಿ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇನ್ನೊಂದೇನಪ್ಪ ಅಂತಂದ್ರೆ ನಾನು ಕಾರ್ ಕಲಿಯಾಕತ್ತೀನಿ. ಸೊ ನಾನು ಕಾರ್ ಕಲಿತು ನಾನು ಗಾಡಿ ಹೊಡಿತೀನಿ. ಅದು ವ್ಲಾಗ್ಸ್ ಮುಂದೆ ಬರುವುದಾವ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಮಾಡಿರಿ, ಮತ್ತು ಪಟ ನನ್ನ ವೀಡಿಯೋಸ್ ಎಲ್ಲ ನೋಡಬೇಕಲ್ಲ ನೀವು. ಸೊ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಒಂದೇನಪ್ಪ ಅಂತಂದ್ರೆ ಈ ವಿಡಿಯೋ ಮೂಲಕ ನಿಮಗೇನು ಗೊತ್ತಾತಂದ್ರೆ ಒನ್ ಡೇ ಅಥವಾ ಹಾಫ್ ಡೇ ಟ್ರಿಪ್ ಮಾಡೋರಿಗೆ ಬೆಸ್ಟ್ ವಿಡಿಯೋ ಐತಿ. ಸೊ ಎಂಜಾಯ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಸೇರೇ ತನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಭಾಳಷ್ಟು ಮಂದಿಗೆ ಶೇರ್ ಮಾಡಿರಿ. ಇನ್ನೂ ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.